ಇದು ಕೆಂಪಾಂಬುದಿ ಕೆರೆ. ಹಳೆ ಬೆಂಗಳೂರಿನ ಮಧ್ಯಭಾಗದಲ್ಲಿರುವ ಈ ಕೆಂಪಾಂಬುದಿ ಕೆರೆ ಐತಿಹಾಸಿಕ ಕೆರೆಗಳಲ್ಲಿ ಒಂದು. ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡ ಈ ಕೆರೆಯನ್ನು ನಿರ್ಮಿಸಿದ್ದರಿಂದ 16ನೇ ಶತಮಾನದ ವಾಸ್ತುಶಿಲ್ಪವನ್ನು ಇಲ್ಲಿ ಕಾಣಬಹುದು. ಬೆಂಗಳೂರಿನ ಆಳವಾದ ಕೆರೆಗಳಲ್ಲಿ ಇದು ಒಂದು. ಬೆಂಗಳೂರಿನ ಚಾಮರಾಜಪೇಟೆ ನಿವಾಸಿ ಶ್ರೀ ರಮೇಶ್ ಅವರು ಈ ಕೆರೆಗೆ ನಿಯಮಿತವಾಗಿ ಬರ್ತಿರ್ತಾರೆ. ಮೊದಲು ಇಲ್ಲೇ ಇದಿತ್ತು, ಸೇತುವೆ ಅನ್ನೋದಿತ್ತು. ಆ ಕಡೆ ಉಲ್ಕಾನೆ ಇತ್ತು, ಹುಲ್ಲೆಲ್ಲ ಕುಯ್ಕೊಂಬಂದು ಹಸುಗೆಲ್ಲ ಇದು ಮಾಡ್ತಾಯಿದ್ರು. ಇವಾಗ ಅದು ಪಾರ್ಕ್ ಆಯಿತು. ಈ ಕೆರೆ ಕೆಂಪೇಗೌಡರ ಕುಲದೇವತೆ ಆದ ಕೆಂಪಮ್ಮಳ ಪೂಜೆಗಾಗಿ ನಿರ್ಮಿಸಲಾಯಿತು ಎಂದು ಹೇಳಲಾಗುತ್ತದೆ. ಆದರೆ ಇನ್ನೊಂದು ಕಥೆಯ ಅಭಿಪ್ರಾಯ, ಇಲ್ಲಿ ಕೆಂಪಮ್ಮ ಅವರವರು ಕೆಂಪೇಗೌಡರ ಸೊಸೆ ಅಂತ ಇದ್ದಾರೆ. ಅವ್ರದ್ದು ಪುತ್ಥಳಿನ ಸ್ಟ್ಯಾಚ್ಯೂನು ರೆಡಿ ಮಾಡಿದ್ದಾರೆ, ಅದು ಇನ್ನೂ ಅನಾವರಣಗೊಂಡಿಲ್ಲ. ಇವತ್ತಿಗೂ ಈ ಕೆರೆ ಸಾಂಪ್ರದಾಯಿಕ ಮಹತ್ವವನ್ನು ಹೊಂದಿದೆ. ಬೆಂಗಳೂರಿನ ವಿಶೇಷ ಕಡಲೆಕಾಯಿ ಪರಿಷೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಕೆಲವು ವರ್ಷ ಈ ಕೆರೆಯು ಬಹಳ ಮಲಿನವಾದುದರಿಂದ ಇಲ್ಲಿ ನಡೆಸಲಾಗುತ್ತಿದ್ದ ತೆಪ್ಪೋತ್ಸವವನ್ನು ನಿಲ್ಲಿಸಬೇಕಾಯಿತು. ನಂತರ 2022ರಲ್ಲಿ ಪುನರಾರಂಭಿಸಲಾಯಿತು. ತೆಪ್ಪೋತ್ಸವವನ್ನು ಮಾಡ್ತಾರೆ. ಇಲ್ಲಿ ಕಡಲೆಕಾಯಿ ಪರಿಷೆ ಕೊನೆ ಸೋಮವಾರ, ಲಾಸ್ಟ್ ಸೋಮವಾರ ದಿವಸ ಏನು ಮಾಡ್ತಾರೆ, ತೆಪ್ಪದಲ್ಲಿ ಇದು ಮಾಡಿಕೊಂಡು ಬಸವಣ್ಣನ ಇಟ್ಟು ಪ್ರೊಸೆಷನ್ ಹೋಗ್ತಾರೆ, ಒಂದು ರೌಂಡ್ ಬರ್ತಾರೆ. ಅದು ಬಾಡಿ ಅದನ್ನು ಇದು ಮಾಡ್ತಾಯಿದ್ದಾರೆ. ಬಸವನಗುಡಿ ರಸ್ತೆ, ಚಾಮರಾಜಪೇಟೆ, ಹನುಮಂತ ನಗರ ಈ ಪ್ರದೇಶಗಳಿಂದ ಚರಂಡಿ ನೀರು ಈ ಕೆರೆಯನ್ನು ಸೇರುತ್ತದೆ. ನೋಡಿ, ಈ ಸರೌಂಡಿಂಗ್ ಎಲ್ಲ ನೋಡಿ, ಇದು ಮಿಕ್ಸ್, ಇದು ಕೆರೆ ಇದಕ್ಕೆ ಗಲೀಜು ಹೋಗಬಾರ್ದು ಅಂತ ತಡೆ ಹಾಕಿದ್ದಾರೆ. ಈ ಹೆವಿ ಇದಾದಾಗ ಏನಾಗುತ್ತೆ, ಅದು ಆಗ ಕೆರೆಗೆ ಹೋಗುತ್ತೆ. ಆಮೇಲೆ ಇಲ್ಲಿಗೆ ಇಲ್ಲಿ ಮಾಡಿದಾರಲ್ಲ, ಇದ್ರ ನೀರು ಕೊಳಚೆ ನೀರೆಲ್ಲ ಹೋಗ್ಬೇಕಂತ, ಅದು ಕ್ಲೀನ್ ಮಾಡಿದ್ರೆ ಅವಾಗ ಕ್ಲೀನ್ ಮಾಡಿದ್ರೆ ಪಾಸ್ ಆಗುತ್ತೆ. ಇವ್ರು ಕ್ಲೀನ್ ಮಾಡಲ್ಲ, ಬಿಟ್ಬಿಡ್ತಾರೆ. ಅದು ಕಸ ಕಡ್ಡಿ ಎಲ್ಲ ಬಂದು ಕಟ್ಕೊಂಡು ತಿರ್ಗಾ ಕೆರೆಗೆ ಬರುತ್ತೆ. ಈ ಪೇಂಟೆಡ್ ಸ್ಟಾರ್ಕ್ ಥರ ಪಶು ಪಕ್ಷಿಗಳು ಈ ಕಸವನ್ನು ಆಹಾರವೆಂದು ತಿಳಿದು ತಿನ್ನುತ್ತವೆ. ಆದರೆ ಇದರಿಂದ ನಿರಾಶೆ ಆಗಬೇಕಿಲ್ಲ. ಇದನ್ನೆಲ್ಲ ವಾಕ್ ಮಾಡೋಕೆ ಒಂದು ಇದು ಮಾಡಿದ್ದಾರೆ. ಆಮೇಲೆ ಇಲ್ಲಿ ಭೂಮಿ ಫಲವತ್ತಾಗಿರೋದ್ರಿಂದ ಗಿಡ ಮರಗಳು ಚೆನ್ನಾಗಿ ಬೆಳ್ಕೊಂಡಿದೆ. ಆದರೆ ಸುತ್ತಲೂ ಎಲ್ಲ ಪೊಲ್ಯೂಷನ್ ಇಲ್ಲ, ವಾಹನಗಳ ಹೊಗೆ ಏನು ಇಲ್ಲ. ಆದ್ದರಿಂದ ಇದು ಮರಗಳು ಸಮೃದ್ಧ ವಾಯುವಿಹಾರ ಮಾಡೋರಿಗೆ ಒಂದು ಅನುಕೂಲ ಇದೆ, ಒಳ್ಳೆಯ ಆಮ್ಲಜನಕ ಸಿಗುತ್ತೆ. ಇಷ್ಟು ನಿರ್ಲಕ್ಷಿಸಲ್ಪಟ್ಟಿದ್ದರೂ ಬೆಂಗಳೂರಿನ ಜನರ ದೃಷ್ಟಿಯಲ್ಲಿ ಕೆಂಪಾಂಬುದಿ ಒಂದು ಪ್ರೀತಿಯ ಕೆರೆಯಾಗಿದೆ. ಈ ಥರ ಪ್ರಕೃತಿ ಇಲ್ಲಿ ಬೆಂಗಳೂರಲ್ಲಿ ಸಿಕ್ಕಿದೆ ನಮಗೆ ಪುಣ್ಯ, ನಾವು ಇಲ್ಲಿ ಇದರ ವಾಸಿಗಳ ಪುಣ್ಯ. ಅದೇ ಅಭಿವೃದ್ಧಿ ಆದರೆ ಒಳ್ಳೆಯದು ಅಂತ. ಗಿಡ, ಮರ, ಪ್ರಾಣಿ, ಪಕ್ಷಿ, ಮಾನವ ಎಲ್ಲರಿಗೂ ಜೀವಜಲ ಮುಖ್ಯವಾಗಿದೆ. ನಮ್ಮ ನಗರಕ್ಕೆ ಇಷ್ಟು ಸಾಂಪ್ರದಾಯಿಕ ಮಹತ್ವವನ್ನು ಹೊಂದಿರುವಂಥ ಕೆರೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು ನಮ್ಮ ಜವಾಬ್ದಾರಿ ಹಾಗೂ ನಮ್ಮ ಕರ್ತವ್ಯ.